ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ವೀಡಿಯೋಸ್ ಹಾಕಿ ಇನ್ನೇನು 3-4 ದಿನ ಆಗೋಯ್ತು. ನಂಗೆ ತುಂಬ ಹುಷಾರಿಲ್ಲ, ಫೀವರ್ ಆಗಿಬಿಟ್ಟಿತ್ತು. ಇಲ್ಲಿ ತುಂಬ ಮಳೆ ಇದೆ ನಮ್ಮ ಕಡೆ, ಆದ್ದರಿಂದ ಸ್ವಲ್ಪ ಫೀವರ್ ಆಗಿ ಏನಪ್ಪ ಸ್ವಲ್ಪ ಅಂದರೆ ನಾನು ಇದನ್ನು ವೀಡಿಯೋ ಮಾಡಿದರೂ ಕೂಡ ಎಡಿಟ್ ಮಾಡೋಕ್ಕಾಗಿಲ್ಲ. ಬಟ್ ಎಲ್ಲರಿಗೂ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನೋಡಿ ಇವಾಗ ನಾನು ವರ್ಕ್ ಆಗ್ತಾಯಿದ್ದೀನಿ. ವರ್ಕ್ ಹೇಗಿದೆ ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಇದು ಕೂಡ ತುಂಬ ಚೆನ್ನಾಗಿದೆ, ಇದು ಗ್ರ್ಯಾಂಡ್ ಡಿಸೈನು. ಈ ಥರ ಡಿಸೈನ್ಸ್ ಎಲ್ಲ ನೀವು ಟ್ರೈ ಮಾಡಿದ್ರೆ ಕೂಡ ನೀವು ಕೂಡ ಕಸ್ಟಮರ್ಗೆ ಎಂಬ್ರಾಯ್ಡ್ರಿ ಡಿಸೈನ್ಸ್ನ ಹಾಕ್ಕೊಡ್ಬೋದು. ಈ ರೀತಿಯಾದ ಡಿಸೈನ್ಸ್ನ ನೀವು ಪ್ರಾಕ್ಟೀಸ್ ಮಾಡಿ ಎಂಬ್ರಾಯ್ಡ್ರಿ ಡಿಸೈನ್ಸ್ನ ಮತ್ತು ಕಸ್ಟಮರ್ಗೆ ಹಾಕ್ಕೊಡಿ. ಅವರು ತುಂಬ ಖುಷಿ ಪಡ್ತಾರೆ. ನೋಡಿ, ಬಾಲ್ ಚೈನ್ ಸ್ಟೋನ್ ಚೈನ್ ಅಟ್ಯಾಚ್ ಮಾಡೋದು ತುಂಬ ಕಷ್ಟ ಅಂತ ಹೇಳ್ತೀರಾ, ಮತ್ತು ಪೈಪಿಂಗ್ ಥ್ರೆಡ್ ಮೇಲೆ ಯಾವ ರೀತಿಯಾಗಿ ಎಂಬ್ರಾಯ್ಡ್ರಿ ಡಿಸೈನ್ನ ಮಾಡೋದು ಡಿಫ್ರೆಂಟ್ ವೇಲಿ ಅಂತ ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ತೋರಿಸ್ಕೊಡ್ತೀನಿ. ಡಬಲ್ ಕಲರ್ ಕಾಂಬಿನೇಷನಲ್ಲಿ ನಾನು ಎಂಬ್ರಾಯ್ಡ್ರಿ ಡಿಸೈನ್ನ ಮಾಡಿದ್ದೀನಿ ಈ ವಿಡಿಯೋದಲ್ಲಿ. ನೋಡಿ ಯಾವ ರೀತಿಯಾಗಿ ಮಾಡ್ತಾಯಿದ್ದೀನಿ ಅಂತ. ಮತ್ತು ಬಾಲ್ ಚೈನು ಮತ್ತು ಸ್ಟೋನ್ ಚೈನ್ನ ನಾನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಬಾಲ್ ಚೈನು ಮತ್ತು ಸ್ಟೋನ್ ಚೈನ್ನ ಯಾವ ರೀತಿಯಾಗಿ ಅಟ್ಯಾಚ್ ಮಾಡೋದು ಅಂತ ನೋಡಿ. ಬಾಲ್ ಚೈನ್ ಸ್ಟೋನ್ ಚೈನ್ ಅಟ್ಯಾಚ್ ಮಾಡಬೇಕಾದ್ರೆ ತುಂಬ ಬಾಲ್ ಚೈನು ಸ್ಟೋನ್ ಚೈನ್ ಡ್ಯಾಮೇಜ್ ಆಗುತ್ತೆ. ಬಾಲ್ ಚೈನ್ ಸ್ಟೋನ್ ಚೈನ್ ಡ್ಯಾಮೇಜ್ ಆಗದಿರ್ತಾರೆ ಯಾವ ಥರ ಅಟ್ಯಾಚ್ ಮಾಡಿದ್ದೀನಿ ಅಂತ ನೋಡಿ. ಅದೇ ರೀತಿಯಾಗಿ ನೀವು ಕೂಡ ಅಟ್ಯಾಚ್ ಮಾಡಿ. ಮತ್ತು ಇದು ಆನ್ಲೈನ್ ಕೊರಿಯರ್ ಕಸ್ಟಮರ್ ಮಾಡಿದ್ದ ಬ್ಲೌಸ್ ಡಿಸೈನ್ ಮಾಡೋಕ್ಕೆ ಕೊರಿಯರ್ ಮಾಡಿದರು. ಇದನ್ನು ನಾನು ಆನ್ಲೈನಲ್ಲಿ ಕೊರಿಯರ್ ಮಾಡಿದೆ. ಬಟ್ ಕೆಲವು ಸರಿ ಏನಾಗುತ್ತೆ ಅಂದರೆ ಬೇಗನೆ ಸೆಂಡ್ ಮಾಡಿ ಸ್ವಲ್ಪ ಬಟ್ಟೆನ. ಯಾಕಂತ ಅಂದರೆ ಒಂದು ವಾರ, ಒಂದು 4 ದಿನ ಅಂತ ನೀವು ಸೆಂಡ್ ಮಾಡಿದಾಗ ನಮ್ಗೆ ಇಲ್ಲಿ ತೊಗೊಳೋಕ್ಕೆ ಬಟ್ಟೆನ ತುಂಬ ಹಿಂಸೆ ಆಗಿಬಿಡುತ್ತೆ. ಯಾಕಂತಂದರೆ ನಮ್ಮ ಕೈಗೆ ಸೇರಿ ನಾವು ಎಂಬ್ರಾಯ್ಡ್ರಿ ಡಿಸೈನ್ ಮಾಡಿ ನಾವು ಸೆಂಡ್ ಮಾಡಿದಾಗ ನಿಮ್ಮ ಕೈಗೆ ಸೇರದೇ ಇರಬೇಕಾದ್ರೆ ಅದು ನಿಮಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ಅದಕ್ಕೆ ಆನ್ ಟೈಮ್ ಸೇರಬೇಕು ಅಂತಂದರೆ ನೀವು ಆನ್ ಟೈಮ್ಗೆ ನಮಗೆ ಕೊರಿಯರ್ ಮಾಡಬೇಕು. ಸ್ವಲ್ಪ ಮುಂಚಿತವಾಗಿ ಕೊರಿಯರ್ ಮಾಡಿದ್ರೆ ನಾವು ಎಂಬ್ರಾಯ್ಡ್ರಿ ಮಾಡಿಕೊಡ್ಬೋದು. ಸ್ವಲ್ಪ ಬೇಗ ಲೇಟಾಗಿ ಮಾಡೋದು ಮತ್ತು ಬೇಗ ಕೊಡಿ ಅನ್ನೋದು ನಮಗೂ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೇ ನಾನು ಹೇಳ್ತಾ ಇದ್ದೀನಲ್ವಾ, ನೋಡಿ ತುಂಬ ಎಫರ್ಟ್ ಹಾಕಬೇಕು. ತುಂಬ ನಾವು ಇಲ್ಲಿ ಕೆಲಸ ಮಾಡಬೇಕಾಗತ್ತೆ. ಮದುವೆ ಇದೆ, ಕಸ್ಟಮರ್ ಆ ಥರ ಹೇಳ್ತಾಯಿದ್ದಾರೆ, ಈ ಥರ ಹೇಳ್ತಾಯಿದ್ದಾರೆ, ಮೇಡಮ್ ಇನ್ನೂ ಕಳಿಸಿಲ್ಲ ಅಂತ ತಲೆ ತಿಂತಿರ್ತಾರೆ. ಬಟ್ ಒಂದು ವಿಚಾರನ ನಾನು ನಿಮ್ಗೆ ತಿಳಿಸ್ಬಲ್ಲೆ. ಏನಂತಂದರೆ ನಾವು ಮಾಡೋದು ಕಳಿಸಿರ್ತೀವಿ. ಬಟ್ ಅಷ್ಟು ಬೇಗ ನಾವು ಮಾಡಿ ಕಳಿಸ್ಬೇಕಲ್ವ. ಒಂದು ವಾರ ಮದುವೆ ಅಂತ ನಮ್ಗೆ ಕಳಿಸ್ಕೊಡ್ತೀರಾ, ನಾವು ಮಾಡಿ ಕಳಿಸೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಬಟ್ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಡಿಸೈನ್ಸ್ ಎಲ್ಲ ಏನಂತಂದರೆ ತುಂಬ ಚೆನ್ನಾಗೇ ಬರ್ತಾಯಿದೆ ಅವ್ರ ಡಿಸೈನ್ಸ್ ಎಲ್ಲ. ನೋಡಿ, ಇವಾಗ ಮದುವೆದು ಬ್ಲೌಸಸ್ ಎಲ್ಲ ಬಂದಿದೆ. ಸ್ಯಾರಿ ಕುಚ್ಚು ಡಿಸೈನ್ಸ್ ಎಲ್ಲ ಹಾಕಿದ್ದೀನಿ. ಇದು ಕ್ರೋಶಾ ಕುಚ್ಚು ಫುಲ್ಲು ಬ್ರಿಡಲ್ ಸ್ಯಾರಿ ಕುಚ್ಚು 750 ರುಪೀಸ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸಿಟಿಲಿ 1200 ರುಪೀಸ್ ಆಗುತ್ತೆ. ನಾನು ಜಸ್ಟ್ ಇಲ್ಲಿ ಹಳ್ಳಿ ಅಲ್ವಾ, ಅದರಿಂದ 750 ರುಪೀಸ್ಗೆ ನಾನು ಕ್ರೋಶಾ ಕುಚ್ಚನ್ನ ಹಾಕ್ಕೊಡ್ತಾಯಿದ್ದೀನಿ. ಬ್ರಿಡಲ್ ಸ್ಯಾರಿ ಕುಚ್ಚು ಡಿಸೈನು. ಅದನ್ನು ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ. ಬಟ್ ಆದರೆ ಒಂದು ಶಾರ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ನಾನು ಯಾವ ರೀತಿಯಾಗಿ ಅದನ್ನು ಹಾಕಿದ್ದೀನಿ ಅಂತ. ನಾನು ಹಾಕೋದನ್ನೇ ತೋರಿಸ್ತೀನಿ ನಿಮಗೆ. ನಾನು ಇವಾಗ ಸಿಂಗಲ್ ಸ್ಟ್ಯಾಂಡ್ ಹಾಕ್ತೆ, ಮತ್ತು ನೆಕ್ಸ್ಟು ಡಬಲ್ ಸ್ಟ್ಯಾಂಡ್ ಹಾಕಿದ್ದೀನಿ. ಡಬಲ್ ಸ್ಟ್ಯಾಂಡ್ ಹಾಕಾದ್ಮೇಲೆ ನೆಕ್ಸ್ಟ್ ಅದ್ರ ಮೇಲೆ ಪಿಕಾಕ್ ಫೆದರ್ ಸ್ಟಿಚ್ ಬರುತ್ತೆ. ಅದು ಸ್ಯಾರಿ ಕುಚ್ಚಲ್ಲಿ ಪಿಕಾಕ್ದು ಅಂದರೆ ಪಿಕಾಕ್ ಶೇಪಲ್ಲಿ ಸ್ಟಿಚ್ ಬರೋ ಥರ ಬರುತ್ತೆ, ಅದನ್ನು ಹಾಕಿದ್ದೀನಿ. ನೋಡಿ, ಇದನ್ನು ಆನ್ಲೈನ್ ಕೊರಿಯರ್ ಮಾಡೋಕ್ಕೆ ನಾನು ಇದು ಎಂಬ್ರಾಯ್ಡ್ರಿ ಮಾಡಿರೋದು. ಇದು ಏನು ಸ್ಟಿಚಿಂಗ್ ಏನು ಮಾಡಿಲ್ಲ, ಜಸ್ಟ್ ಎಂಬ್ರಾಯ್ಡ್ರಿ ಮಾತ್ರ ಮಾಡಿ ಕಳಿಸಿದ್ದೀನಿ. ನಾನು ಆಲ್ರೆಡಿ ನಿಮಗೆ ಆನ್ಲೈನ್ ಕೊರಿಯರಲ್ಲಿ ಯಾವ್ಯಾವ ಡಿಸೈನ್ಸ್ನ ಮಾಡಿ ಹಾಕಿದ್ದೀನಿ ಅಂತ ತೋರಿಸಿದ್ದೀನಿ. ಅದು ತುಂಬ ಚೆನ್ನಾಗಿ ಬಂದಿದೆ. ಅದು ಸ್ಯಾರಿ ಕುಚ್ಚು ಕೂಡ ಹ್ಯಾಂಡ್ ವರ್ಕ್ ಕೂಡ ಡಿಸೈನ್ಸ್ ಬಂದಿದೆ. ಇನ್ನೂ 15 ಡೇಸ್ ಇದೆ ಮದುವೆ. ಅಷ್ಟರಲ್ಲಿ ನಾನು ಕಂಪ್ಲೀಟ್ ಮಾಡಬೇಕು. ಅದೆಲ್ಲ ಕಂಪ್ಲೀಟ್ ಮಾಡಬೇಕಾದ್ರೆ ನಾನು ನಿಮಗೆ ಫೋಟೋಸ್ ಅಪ್ಲೋಡ್ ಮಾಡ್ತೀನಿ. ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ನಾನು ಯಾವ ರೀತಿಯಾಗಿ ಮಾಡಿದ್ದೀನಿ ಅಂತ. ನೋಡಿ, ಪ್ರತಿಯೊಂದೂ ಅಷ್ಟೇ ನಾವು ಫೋಟೋದಲ್ಲಿರೋ ಥರನೇ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ಫೋಟೋದಲ್ಲಿ ಒಂದು 3D ಎಫೆಕ್ಟಲ್ಲಿ ಅಂತ ಫೋಟೋ ಹೊಡಿತಾರೆ. ಆ ಥರ ಹೊಡೆದಾಗ ಅದು ಶೈನಿಂಗ್ ಲುಕ್ ಅನ್ನೋದು ಬರುತ್ತೆ. ನಾವು ಅದೇ ಥರ ಮಾಡಿದರೂ ಕೂಡ ಡೈರೆಕ್ಟಾಗಿ ನೋಡುವಾಗ ಸ್ವಲ್ಪ ಆ ಥರ ಕಾಣಿಸಲ್ಲ. ಅದಕ್ಕೆ ಏನು ಮಾಡಬೇಕಂದ್ರೆ ನಾವು ಫೋಟೋದಲ್ಲಿರೋ ಥರನೇ ನೋಡಿ ಇದು ಮಾಡೋಕ್ಕಾಗಲ್ಲ. ಯಾಕಂದರೆ ಟೈಲರ್ಸ್ಗಳಿಗೆ ಇದು ಸಹಜವಾಗಿ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಯಾಕಂದರೆ ಫೋಟೋದಲ್ಲಿ ಅಷ್ಟು ಚೆನ್ನಾಗಿದೆ, ನೀವು ನೋಡಿದ್ರೆ ಈ ಥರ ಮಾಡಿದ್ದಾರೆ ಅಂತ ತುಂಬ ಜನ ಟೈಲರ್ಸ್ ಕೇಳೋರಿದ್ದಾರೆ. ಈ ಥರ ಎಕ್ಸ್ಪೀರಿಯೆನ್ಸ್ ನಿಮಗೂ ಆಗಿದ್ದರೆ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಹೌದು ಮೇಡಮ್, ಈ ಥರ ಆಗಿದೆ ಅಂತ. ನೋಡಿ, ನಿಮಗೂ ಕೂಡ ಈ ಥರ ಎಲ್ಲ ಡಿಸೈನ್ಸ್ ಎಲ್ಲ ಕಲಿಬೇಕಂತ ಆಸೆ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಕಮೆಂಟ್ಸ್ ಬಾಕ್ಸಲ್ಲಿ ಏನಾಗ್ತಾ ಇದೆ ಅಂತ ನೀವು ತಿಳಿಸಿ. ಮತ್ತು ನೀವು ಯಾವ ಥರ ಬಿಸ್ನೆಸ್ನ ಮಾಡ್ತಾಯಿದ್ದೀನಿ ಅನ್ನೋದನ್ನ ನಮಗೆ ತಿಳಿಸ್ಬೇಕು. ಮತ್ತು ನೀವು ಎಂಬ್ರಾಯ್ಡ್ರಿ ಕಲಿಬೇಕನ್ನೋ ಆಸೆ ಇದ್ದರೆ ನನಗೆ ಇದು ವಾಟ್ಸಪ್ಪಲ್ಲಿ ಚಾಟ್ ಮಾಡಿ ಅಂತ ಕಳಿಸಿ. ನಾನು ನಿಮಗೆ ಫ್ರೀ ಎಂಬ್ರಾಯ್ಡ್ರಿ ಕ್ಲಾಸಸ್ನ ಸೆಂಡ್ ಮಾಡ್ತೀನಿ. ಅದನ್ನ ನೋಡಿ ಪ್ರಾಕ್ಟೀಸ್ ಮಾಡೋರಂತೆ. ಒಂದನ್ನು ಮಾತ್ರ ಹೇಳ್ತೀನಿ, ಏನು ಪ್ರಾಬ್ಲಮ್ ಬರ್ದೇನೆ ನಾವು ಯಾವುದೇ ಥರದ ಬಿಸ್ನೆಸ್ ಅನ್ನೋದನ್ನ ಮಾಡೋಕ್ಕಾಗಲ್ಲ. ಎಲ್ಲ ಪ್ರಾಬ್ಲಮ್ನ ಫೇಸ್ ಮಾಡಬೇಕು. ಪ್ರಾಬ್ಲಮ್ನ ಫೇಸ್ ಮಾಡಿದ್ರೆ ಮಾತ್ರ ನಾವು ಎಂಬ್ರಾಯ್ಡ್ರಿ ಅನ್ನೋದನ್ನ ಕಲಿಯೋಕ್ಕಾಗುತ್ತೆ. ಇಲ್ಲಾಂದರೆ ಎಂಬ್ರಾಯ್ಡ್ರಿ ಅನ್ನೋದನ್ನ ಕಲಿಯೋಕ್ಕಾಗಲ್ಲ. ನೋಡಿ, ನಾನು ಯಾವುದೇ ರೀತಿಯಾದ ಟ್ರೇಸ್ ಏನು ಮಾಡ್ಕೋತಾ ಇಲ್ಲ.
ನಾನು ಚಾಕ್ ಪೀಸಲ್ಲಿ ಡ್ರಾ ಮಾಡ್ಕೊಂಡು ಅದೇ ಥರನೇ ಎಂಬ್ರಾಯ್ಡ್ರಿ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಂದು ಮಿಷಿನು ರಿಪೇರಿ ಆಗಿಬಿಟ್ಟಿತ್ತು. ರಿಪೇರಿ ಆಗಿಬಿಟ್ಟಿದ್ದಾಗ ನಾನು ಮೆಕ್ಯಾನಿಕ್ ಹತ್ರ ರಿಪೇರಿಗೆ ಅಂತ ತೊಗೊಂಡೋಗಿದ್ದೆ. ಅವನು ಹಿಂದಿಯವ್ರು ಯಾವ ಥರ ಮಾಡ್ತಾರೋ ಏನಪ್ಪ ಎಂಬ್ರಾಯ್ಡ್ರಿನ ಅದೇ ಥರ ಏನೋ ಸೆಟ್ಟಿಂಗ್ನ ಮಾಡ್ಕೊಡ್ತೇನೆ ಅಂದ್ಬಿಟ್ಟು ಮಾಡಿಕೊಟ್ಟಿದ್ದಾನೆ. ನೋಡೋಣ, ಮಾಡ್ತಾಯಿದ್ದೀನಿ, ಚೆನ್ನಾಗಿ ಬರ್ತಾಯಿದೆ. ಮತ್ತು ಇನ್ನೂ ತುಂಬ ಆರ್ಡರ್ಸ್ ಎಲ್ಲ ಬಂದಿದೆ. ಇವಾಗ 3 ಹ್ಯಾಂಡ್ ವರ್ಕ್ ಬ್ಲೌಸ್ ಡಿಸೈನ್ಸ್ ಬಂದಿದೆ, 4-5 ಸ್ಯಾರಿ ಕುಚ್ಚು ಬಂದಿದೆ. ಸ್ಯಾರಿ ಕುಚ್ಚು ಅಷ್ಟೊಂದು ಇವಾಗ ಟ್ರೆಂಡಲ್ಲಿ ಏನಿಲ್ಲ. ಮುಂಚೆ ಟ್ರೆಂಡಲ್ಲಿತ್ತು, ಅಂದರೆ ಟ್ರೆಂಡ್ ಅಂದರೆ ಮದುವೆ ಹೆಣ್ಗಳು ಮಾತ್ರ ಹಾಕ್ಸ್ತಾರೆ ಅಷ್ಟೇ. ಬೇರೆ ಸಹಜವಾಗಿ ನಾರ್ಮಲಾಗಿ ಇವಾಗ ಮದುವೆಗೆ ಹೋಗೋರೆಲ್ಲ ಯಾರೂ ಹಾಕ್ಸಲ್ಲ. ಯಾಕಂದರೆ ಜಸ್ಟ್ ಸಿಂಪಲಾಗಿ ಏನಾದರೂ ಕೇಳ್ತಾರೆ ಅಷ್ಟೇ. ಬೇಬಿ ಕುಚ್ಚು ಕೂಡ ಇವಾಗ ಯಾರೂ ಹಾಕ್ಸ್ತಾಯಿಲ್ಲ. ನಿಮಗೂ ಕೂಡ ಈ ಥರ ಹಾಕ್ತಾ ಇರ್ಬೋದು. ಯಾಕಂದರೆ ಎಂಬ್ರಾಯ್ಡ್ರಿಲಿ ಇವಾಗ ಸ್ಯಾರಿ ಕುಚ್ಚು ಡಿಸೈನ್ಸ್ ತುಂಬ ಜನ ಹಾಕ್ತಾರೆ. ಇಲ್ಲ ರೆಡಿಮೇಡು ಸ್ಯಾರಿ ಕುಚ್ಚು ಲೇಸಸ್ ಬಂದಿದೆ, ಅದನ್ನೇ ಹಾಕ್ಸ್ಕೋತಾರೆ. ಅದೇ ಟ್ರೆಂಡಲ್ಲಿದೆ. ನಂದಂದರೆ ಮದುವೆ ಸ್ಯಾರೀಸ್ ಬಂದಿದೆ. ನಾನು ತುಂಬ ಚೆನ್ನಾಗೇ ಡಿಸೈನ್ಸ್ ಎಲ್ಲ ಮಾಡ್ತಾಯಿದ್ದೀನಿ. ಫಸ್ಟಿಂದ ನಾನು ತೋರಿಸ್ಬೇಕಾಗಿತ್ತು ಅದು ಎಂಬ್ರಾಯ್ಡ್ರಿ ಡಿಸೈನ್ಸ್. ಆ್ಯಕ್ಚುಲಿ ನಾನು ಫಸ್ಟಿಂದ ತೋರ್ಸೋಕ್ಕಾಗಿಲ್ಲ ಎಂಬ್ರಾಯ್ಡ್ರಿ ಡಿಸೈನ. ನಾನೇನು ಮಾಡಿದೆ ಅಂತಂದರೆ ಅದು ಏನಪ್ಪ ಲಾಸ್ಟಲ್ಲಿ ಇವಾಗ 2 ಸ್ಟ್ಯಾಂಡ್ ಮಾಡಿಬಿಟ್ಟಿದ್ದೀನಿ. ಇನ್ನೂ 2 ಸ್ಟ್ಯಾಂಡ್ ಮಾಡಬೇಕು. ಅದನ್ನೇ ತೋರಿಸ್ತೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ. ಮನಸ್ಸಿದ್ರೆ ಮಾರ್ಗ ನಾವೇನಾದರೂ ಮಾಡ್ಬೋದು, ನಾವೇನಾದರೂ ಕಲಿಬೋದು. ಸ್ಯಾರಿ ಕುಚ್ಚಲ್ಲಿ ಕೂಡ ಟ್ಯಾಟೂ ಅನ್ನೋದು ಬಂದಿದೆ. ಟ್ಯಾಟೂ ಡಿಸೈನ್ಸ್ನೆಲ್ಲ ಕಲಿಬೇಕು ಅಂತ ನಂಗೆ ತುಂಬ ಆಸೆ ಇದೆ. ನೋಡೋಣ. ಕ್ರೋಶ ಕುಚ್ಚೆಲ್ಲ ಕಲ್ತ್ಕೊಂಡೆ, ಯೂಟ್ಯೂಬ್ ನೋಡೇ ಕಲ್ತ್ಕೊಂಡೆ. ನೀವು ಬೇಕಾದ್ರೆ ನಾನು ಕ್ರೋಶ ಕುಚ್ಚು ಹಾಕೋದನ್ನ ನೀವು ಬೇಕಾದರೆ ನೋಡಿ, ವಾವ್ ಏನು ನೀವು ನಿಜವಾಗ್ಲೂ ಯೂಟ್ಯೂಬಲ್ಲಿ ನೋಡೇನೆ ಕಲ್ತಿದ್ದು ಅಂತ ಅಂತೀರಾ. ಮತ್ತು ಏನಪ್ಪ ಇದು ಬೇಬಿ ಕುಚ್ಚು, ಕ್ರೋಶ ಕುಚ್ಚು ಇದೆಲ್ಲ ಕಲ್ತ್ಕೊಂಡೆ. ಓಕೆ. ಆಮೇಲೆ ಮಷಿನ್ ಎಂಬ್ರಾಯ್ಡ್ರಿ ಕೂಡ ಕಲ್ತ್ಕೊಂಡೆ. ಟ್ಯಾಟೂ ಅನ್ನೋದು ಬಂದಿದೆ. ಇವಾಗ ಟ್ಯಾಟೂ ಅನ್ನೋದನ್ನ ಕಲಿಬೇಕು. ನೋಡೋಣ ಯಾವುದಾಗುತ್ತೋ ಅದನ್ನೆಲ್ಲ ಕಲಿತಾ ಹೋಗ್ತೀನಿ. ಬಟ್ ನಾನೊಂದು ವಿಚಾರ ಮಾತ್ರ ಹೇಳ್ತೀನಿ, ಈ ಫೀಲ್ಡಲ್ಲಿ ನಮಗೆ ಬ್ಯಾಡ್ ಕಮೆಂಟ್ಸ್ ಅನ್ನೋದು, ಗುಡ್ ಕಮೆಂಟ್ಸ್ ಅನ್ನೋದು ಸಹಜವಾಗಿ ಬಂದೇ ಬರುತ್ತೆ. ಗುಡ್ ಅನ್ನೋದು ಬರುತ್ತೆ, ಬ್ಯಾಡ್ ಅನ್ನೋದು ಬರುತ್ತೆ. ಗುಡ್ ಬಂದಾಗ ಖುಷಿ ಪಡೋದು, ಬ್ಯಾಡ್ ಬಂದಾಗ ಅಪ್ಸೆಟ್ ಮಾಡ್ಕೊಂಡು ನಾವು ಕೆಲಸ ಬಿಡ್ತೇವೆ ಅನ್ನೋದು ಅದೆಲ್ಲ ಮಾಡಬೇಡಿ. ಯಾಕಂದರೆ ನಮಗೆ ಏನೇ ಕಮೆಂಟ್ಸ್ ಬಂದರೂ ಪರವಾಗಿಲ್ಲ, ನಾವು ಮುನ್ನುಗ್ಗಬೇಕು. ಯಾಕಂದರೆ ಒಬ್ಬೊಬ್ಬರು ಮನಸ್ಥಿತಿ ಒಂದೊಂದು ಥರ ಇರುತ್ತೆ. ಅವ್ರಿಗೆ ಇಷ್ಟ ಕೆಲವೊಂದು ಇಷ್ಟ ಆಗುತ್ತೆ, ಕೆಲವೊಂದು ಇಷ್ಟ ಆಗೋಲ್ಲ. ಹಂಗಿದ್ದಾಗ ನಾವೇನು ಮಾಡೋಕ್ಕಾಗಲ್ಲ. ನಾವೇನು ಕೆಲಸ ಮಾಡ್ತಾಯಿರ್ತೀವೋ ಅದನ್ನು ನಾವು ಶ್ರದ್ಧೆಯಿಂದ ಕಾನ್ಫಿಡೆಂಟಾಗಿ ನಾವು ಮಾಡ್ತಾ ಇರಬೇಕು. ನಾವು ಮಾಡಿದ್ದೀವಿ, ಮಾಡೇ ಮಾಡ್ತೀವಿ ಅಂತ. ಮತ್ತು ನೆಕ್ಸ್ಟು ನೋಡಿ, ನಾನು ಇವಾಗ ಫ್ಲವರ್ ಫಿಲ್ಲಿಂಗ್ ಎಲ್ಲ ಮಾಡಾಯಿತು. ನಂದು ಅದು ಸ್ಟ್ಯಾಂಡ್ ಕಟ್ಟಾಗ್ಬಿಟ್ಟಿದೆ. ಸ್ಟ್ಯಾಂಡ್ ಕಟ್ಟಾಗಿರೋದ್ರಿಂದ ಸ್ವಲ್ಪ ವೀಡಿಯೋ ಶೂಟಿಂಗ್ ಅಷ್ಟು ನೀಟಾಗಿ ಮಾಡೋಕ್ಕಾಗ್ತಾಯಿಲ್ಲ. ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ. ನೋಡಿ, ನಾನು ಇವಾಗ ಗೋಲ್ಡ್ ಕಲರ್ ಇದರಲ್ಲಿ ಜರಿ ಥ್ರೆಡ್ಡಲ್ಲಿ ನಾನು ಇದು ಮೇಲ್ಗಡೆ ಗೋಲ್ಡ್ ಕಲರ್ ಥ್ರೆಡ್ಡಲ್ಲಿ ನಾನು ಮೇಲ್ಗಡೆ ಕವರಿಂಗ್ ಅನ್ನೋದನ್ನ ಕೊಡ್ತಾಯಿದ್ದೀನಿ. ಎಷ್ಟು ನೀಟಾಗಿ ಕವರಿಂಗ್ ಅನ್ನೋದು ಬರ್ತಾಯಿದೆ ಅಂತ ಅಷ್ಟೇ ನೀಟಾಗಿ ನಿಮ್ಮದು ಕವರಿಂಗ್ ಅನ್ನೋದು ಬರಬೇಕು. 0 ನಂಬರ್ ಸ್ಟಿಚ್ಚಲ್ಲಿ ಕವರಿಂಗ್ ಅನ್ನೋದು ಮಾಡಬೇಕಾದ್ರೆ ವೈಟ್ ಕಲರ್ ದಾರ ಮೇಲ್ಗಡೆ ಕಾಣಬಾರ್ದು. ವೈಟ್ ಕಲರ್ ದಾರ ಮೇಲ್ಗಡೆ ಏನಾದರೂ ಕಾಣ್ರೆ ಅದು ಚೆನ್ನಾಗಿ ಕಾಣಿಸಲ್ಲ, ಅದು ಚೆನ್ನಾಗಿರಲ್ಲ. ವೈಟ್ ಕಲರ್ ದಾರ ಮೇಲ್ಗಡೆ ಕಂಡ್ರೆ ವೈಟ್ ಕಲರ್ ದಾರ ಕಾಣಬಾರ್ದು, ಜರಿ ಥ್ರೆಡ್ ಮಾತ್ರ ಕಾಣಬೇಕು. ಆ ಥರ ನೀವು ಏನಪ್ಪ ವರ್ಕ್ನ ಹಾಕಬೇಕಾಗುತ್ತೆ. ಓಕೆನಾ. ನೋಡಿ, ನಾನು ಇವಾಗ ಯಾವ ರೀತಿಯಾಗಿ ವರ್ಕ್ ಹಾಕ್ತಾಯಿದ್ದೀನೋ ಅದೇ ರೀತಿಯಾಗಿ ನೀವು ಕೂಡ ವರ್ಕ್ ಹಾಕಿ. ನಾನು ಇವಾಗ ಪಿಂಕ್ ಕಲರ್ ದಾರದಲ್ಲಿ ನಾನು ಕವರಿಂಗ್ ಅನ್ನೋದನ್ನ ಕೊಡ್ತಾಯಿದ್ದೀನಿ. ಪಿಂಕ್ ಕಲರ್ ದಾರದಲ್ಲಿ ಕವರಿಂಗ್ ಅನ್ನೋದನ್ನ ಕೊಡಬೇಕು. ಮತ್ತು ಗೋಲ್ಡ್ ಮೆಟಲ್ ಕಲರ್ ಜರಿ ಥ್ರೆಡ್ಡಲ್ಲಿ ಮಧ್ಯೆ ರೌಂಡ್ ಶೇಪಲ್ಲಿ ಫಿಲ್ಲಿಂಗ್ ಅನ್ನೋದನ್ನ ಕೊಟ್ಟಿದ್ದೀನಿ. ಈ ಥರ ನೀವು ಕೂಡ ಎಂಬ್ರಾಯ್ಡ್ರಿ ಡಿಸೈನ್ಸ್ನ ಮಾಡಿ ಪ್ರಾಕ್ಟೀಸ್ ಮಾಡಿ. ಟ್ರೇಸ್ ಮಾಡೋದು ಯಾವ ರೀತಿ ಅಂತ ತುಂಬ ಡಿಫಿಕಲ್ಟ್ ಆಗ್ತಾಯಿದೆ, ತುಂಬ ಕಷ್ಟ ಆಗ್ತಾಯಿದೆ ಅಂತ ಅನ್ನೋರು ನಮ್ಮ ಚಾನಲ್ನ ನೋಡಿ ನಾವು ಯಾವ ರೀತಿಯಾಗಿ ಮಾಡ್ತೀವಿ ಎಲ್ಲ ಎಂಬ್ರಾಯ್ಡ್ರಿ ಡಿಸೈನ್ಸ್ನ ನೋಡಿ ನೀವು ಕಲೀರಿ. ಯಾಕಂದರೆ ಪ್ರತಿಯೊಂದು ಮಾಡಬೇಕಾಗುತ್ತೆ. ಇವಾಗ ನಮ್ಮ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡ್ತೀವಿ, ಮಷಿನ್ ಎಂಬ್ರಾಯ್ಡ್ರಿ ಮಾಡ್ತೀವಿ, ಗೌನ್ಸ್ ಆಗಿರ್ಬೋದು. ಇದೊಂದು 9 ವರ್ಷದಿಂದ ನಾವು ಕಲಿತಾ ಇರೋದು. ಬಟ್ ಬ್ಯಾಡ್ ಕಮೆಂಟ್ಸ್ ಬರುತ್ತೆ, ಗುಡ್ ಕಮೆಂಟ್ಸ್ ಬರುತ್ತೆ. ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಗುಡ್ ಕಮೆಂಟ್ಸ್ ಬಂದಾಗ ತುಂಬ ಖುಷಿಯಾಗುತ್ತೆ. ಬ್ಯಾಡ್ ಕಮೆಂಟ್ಸ್ ಬಂದಾಗ ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂತಂದರೆ ಒಬ್ಬ ಹೇಳ್ತಲ್ವಾ, ಹೆಂಗಸ್ರಿಗೆ ಬಟ್ಟೆ ವಿಚಾರದಲ್ಲಿ ಒಪ್ಸೋದು ತುಂಬ ಕಷ್ಟ ಇರುತ್ತೆ. ಎಷ್ಟೇ ಚೆನ್ನಾಗಿ ಸ್ಟಿಚ್ ಮಾಡಿದ್ರು ಕೂಡ ತುಂಬ ಕಡಿಮೆ ಅಮೌಂಟಲ್ಲಿ ಎಂಬ್ರಾಯ್ಡ್ರಿ ಹಾಕ್ಕೊಡಿ ಅಂತ ಕೇಳ್ತಾರೆ. ಆದರೆ ನಾವು ಬಂಡವಾಳ ಹಾಕಿರೋದು, ನಾವು ಸಮಯನ ಇವಾಗ ಸಮಯನೆಲ್ಲ ತೊಗೊಂಡು ಟೈಮ್ ತೊಗೊಂಡು ನಾವು ಡಿಸೈನ್ನ ಮಾಡ್ತಾಯಿರ್ತೀವಿ. ಅಂಥದ್ರಲ್ಲಿ ಆ ಥರ ಪ್ರಾಬ್ಲಮ್ ಇದ್ದಾಗ ಅವರು ಕುತ್ಕೊಂಡು ಒಂದು ಬಿಸ್ನೆಸ್ ಅಂತ ಮಾಡಬೇಕಾದ್ರೆ ಲಾಭ ನೋಡ್ತಾರೆ. ನಾವು ಕಷ್ಟಪಡೋದನ್ನ ಅವ್ರು ನೋಡೋಲ್ಲ. ಅದೇ ನನಗೆ ಬೇಜಾರು. ಅಂದರೆ ಟೈಲರ್ಸ್ಗಳಿಗೆ ಇದಕ್ಕೋಸ್ಕರನೇ ನಾನು ಎಂಬ್ರಾಯ್ಡ್ರಿ ಹಾಕೊಡೋದು ತುಂಬ ಕಷ್ಟ ಆಗುತ್ತೆ. ಈಗೊಬ್ಬರು ಟೈಲರ್ ಕಾಲ್ ಮಾಡಿದರು, ನನಗೆ 250 ರುಪೀಸ್ಗೆ ಎಂಬ್ರಾಯ್ಡ್ರಿ ಹಾಕ್ಕೊಡಿ, 400 ರುಪೀಸ್ಗೆ ಎಂಬ್ರಾಯ್ಡ್ರಿ ಹಾಕ್ಕೊಡಿ, ಬಾಲ್ ಚೈನ್ ಸ್ಟೋನ್ ಚೈನ್ ಎಲ್ಲ ಹಾಕಿ ಪೈಪಿಂಗ್ ಥ್ರೆಡಲ್ಲಿ ಫಿಲ್ಲಿಂಗ್ ಎಲ್ಲ ಕೊಟ್ಟು ಮತ್ತು ಕವರಿಂಗ್ ಡಿಸೈನ್ ಎಲ್ಲ ಮಾಡಿ ಸ್ಲೀವ್ಗೆಲ್ಲ ವರ್ಕ್ ಹಾಕಿ 450 ರುಪೀಸ್ಗೆ ಹಾಕ್ಕೊಡಿ ಅಂತಾರೆ. ನಮ್ಗೇನು ಸಿಗುತ್ತೆ ಹೇಳಿ? ಬಾಲ್ ಚೈನ್ ಸ್ಟೋನ್ ಚೈನೇ ನಮಗಿಲ್ಲ ಅಂದರೆ 2 ಮೀಟ್ರ್ ಬೇಕು. ಅದು ಬಾಲ್ ಚೈನು 2 ಲೈನ್ಸ್ ಮಾಡಬೇಕಾಗುತ್ತೆ. ನಾವು 2 ಲೈನ್ಸ್ ಬಾಲ್ ಚೈನ್ ಮಾಡಿದಾಗ ನಮಗೆ 4 ಮೀಟ್ರ್ 4 ಮೀಟ್ರ್ ಏನು ಬೇಕಾಗುತ್ತೆ, ಇದು ಬಾಲ್ ಚೈನ್ ಬೇಕಾಗುತ್ತೆ. 3 ಮೀಟ್ರು ಸ್ಟೋನ್ ಚೈನ್ ಬೇಕಾಗುತ್ತೆ. ಮತ್ತು ಸಿಲ್ಕ್ ಥ್ರೆಡ್ 2 ಬೇಕಾಗುತ್ತೆ. ಸಿಲ್ಕ್ ಥ್ರೆಡ್ ನೋಡಿ ಕಾಲು ಭಾಗ ಖಾಲಿ ಆಗುತ್ತೆ. ಬಟ್ ಬಾಲ್ ಚೈನ್ ಸ್ಟೋನ್ ಚೈನ ನಾವು ಬೆಸ್ಟ್ ಕ್ವಾಲಿಟಿದೆ ಹಾಕೋದು, ಶೈನಿಂಗ್ ಲುಕ್ ಇರೋದು. ಅದು 1 ಮೀಟ್ರ್ ಬಂದು 25 ರೂಪಾಯಿ ಇದೆ. 1 ಮೀಟ್ರ್ 25 ರೂಪಾಯಿ ಅಂತಂದರೆ 3 ಮೀಟ್ರ್ 4 ಮೀಟ್ರಿಗೆ ನಮಗೆ 80 ರೂಪಾಯಿ ಆಗುತ್ತೆ. ಮತ್ತು ನೆಕ್ಸ್ಟು ಬಾಲ್ ಚೈನ್ ಒಂದು 60 ರೂಪಾಯಿ ಬೀಳುತ್ತೆ. 60 ಒಂದು 80 140 ರೂಪಾಯಿ ಆಯಿತು. ಸಿಲ್ಕ್ ಥ್ರೆಡ್ಗೆ ಒಂದು 40 ರೂಪಾಯಿ ಹಾಕೊಳ್ಳೋಣ.
140 ಒಂದು 40 180 ರೂಪಾಯಿ ಆಯಿತು. 180 ನಮ್ಮದು ಕ್ಯಾನ್ವಾಸ್ ಪೇಪರ್ ಒಂದು 20 ರೂಪಾಯಿ ಹಾಕ್ಕೊಳ್ಳೋಣ, 200 ರೂಪಾಯಿ. ನಾವು ಒಂದು ಡಿಸೈನ್ ಮಾಡೋಕ್ಕೆ ಟೈಮ್ ತೊಗೊಳ್ಳೋದು ಒಂದು 4 ಅವರ್ ಅಂತ ಅಂದ್ಕೊಳ್ಳೋಣ, 4ರಿಂದ 5 ಅವರು ಡಿಸೈನ್ ಮಾಡೋಕ್ಕೆ ತಗೋತೀವಿ. ಅಷ್ಟು ಅವರ್ನೇ ನಾವು ಟೈಮ್ ಸ್ಪೆಂಡ್ ಮಾಡಿ ಜಸ್ಟ್ 200 ರುಪೀಸ್ಗೆ ನಾವು ಅವ್ರಿಗೆ ಎಂಬ್ರಾಯ್ಡ್ರಿ ಕೊಟ್ಟರೆ ನಮ್ಗೇನು ಸಿಗುತ್ತೆ, ಅವ್ರು ನಮಗೇನು ಸಿಗಲ್ಲ. ಅದಕ್ಕೋಸ್ಕರನೇ ನಾವು ನಮ್ಗೆ ಯಾವುದು ಬೆನಿಫಿಟ್ ಅನ್ನುತ್ತೋ ಅದನ್ನು ಮಾಡೋದೇ ಬೆಟರು. ಆದ್ದರಿಂದ ನಾನು ಹಾಕ್ಕೊಡಲ್ಲ ಅಂತ ಹೇಳಿಬಿಟ್ಟೆ. ನೋಡಿ ಈ ಥರ ಬಂತು ಡಿಸೈನು, ತುಂಬ ಚೆನ್ನಾಗಿದೆ. ಈ ರೀತಿಯಾಗಿ ನಿಮಗೂ ಡಿಸೈನ್ಸ್ ಬೇಕಂದ್ರೆ ಆನ್ಲೈನಲ್ಲಿ ಕೊರಿಯರ್ ಮಾಡಿಸ್ಕೊಳ್ಳಿ. ನಮ್ಮ ಡಿಸೈನ್ ಇಷ್ಟ ಆಗಿದ್ದರೆ ಮಾತ್ರ ಹಾಕ್ಸ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಬಾಯ್ ಬಾಯ್. ಥ್ಯಾಂಕ್ ಯು.